ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆಂಕರ್ ವನಿತಾ ಯೂಟ್ಯೂಬ್ ಚಾನಲ್. ಕಳೆದ 10 ಸೀಸನ್ಗಳ ಮೂಲಕ ಮನರಂಜನೆ ಕೊಡುವಲ್ಲಿ ಯಶಸ್ವಿಯಾದ ರಿಯಾಲಿಟಿ ಶೋ ಬಿಗ್ ಬಾಸ್ ಇದೀಗ 11ನೇ ಸೀಸನ್ ಪ್ರತಿ ಮನೆಗಳನ್ನ ಸೆಳೆದಿದೆ. ಏನೇ ಮಿಸ್ ಮಾಡಿದ್ರೂ ಈ ಕಾರ್ಯಕ್ರಮ ಮಾತ್ರ ಮಿಸ್ ಮಾಡೋಲ್ಲ ಎನ್ನುವಷ್ಟರ ಮಟ್ಟಿಗೆ ವೀಕ್ಷಕರನ್ನ ಆಕರ್ಷಿಸಿದೆ ಈ ಬಾರಿಯ ಬಿಗ್ ಬಾಸ್. ಅಂತಹ ಕಾರ್ಯಕ್ರಮದ ಬಗ್ಗೆ ಬಿಗ್ ನ್ಯೂಸ್ ಒಂದು ಇದೀಗ ಭಾರಿ ಸದ್ದು ಮಾಡ್ತಿದೆ. ಅದೇನಪ್ಪ ಬಿಗ್ ನ್ಯೂಸ್ ಅಂತೀರಾ? ಹೌದು, ಇಲ್ಲಿದೆ ನೋಡಿ ಈ ಕುರಿತು ಮಾಹಿತಿ. ಬಿಗ್ ಬಾಸ್ ಸೀಸನ್ 11 ಮನರಂಜನೆಯ ಇತಿಹಾಸದಲ್ಲಿ ಮೈಲುಗಲ್ಲು ಸಾಧಿಸಿದೆ. ಕಳೆದ ಸೀಸನ್ ಕೊಟ್ಟ ಮನರಂಜನೆಗೆ ಕರುನಾಡು ಕಳೆದು ಹೋಗಿತ್ತು. ಅಲ್ಲದೆ ಬಿಗ್ ಬಾಸ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಹೀಗಾಗಿ ಕಳೆದ ಬಾರಿ ಬಿಗ್ ಬಾಸ್ ಶೋವನ್ನ 2 ವಾರಗಳ ಕಾಲ ಜಾಸ್ತಿ ಮಾಡಿ ಮತ್ತಷ್ಟು ಮನರಂಜನೆಯನ್ನ ನೀಡಲಾಗಿತ್ತು. ಇದೀಗ ಸೀಸನ್ 11ರ ಶೋವನ್ನ 2 ವಾರಗಳ ಕಾಲ ಮುಂದುವರಿಸುವುದಕ್ಕೆ ನಡೆಯುತ್ತಿದೆಯಂತೆ ಭರ್ಜರಿ ಪ್ಲಾನ್. ಹೌದು, ಹೀಗೊಂದು ಸುದ್ದಿ ಭಾರಿ ಸದ್ದು ಮಾಡ್ತಿದೆ. ಕಾರಣ ಬಿಗ್ ಬಾಸ್ ಸೀಸನ್ 11ಕ್ಕೆ ಕರುನಾಡು ಜನರು ಕೊಡ್ತಿರುವ ರೆಸ್ಪಾನ್ಸ್. ಈ ಕಾರಣದಿಂದ ಈ ಬಾರಿ ಕೂಡ ಬಿಗ್ ಬಾಸ್ ಶೋವನ್ನ 2 ವಾರಗಳ ಕಾಲ ಮುಂದುವರಿಸುವುದಕ್ಕೆ ಪ್ಲಾನ್ ಕೂಡ ಮಾಡಲಾಗಿದೆ. ಆದರೆ ಬಿಗ್ ಬಾಸ್ ಟೀಮ್ ಆಗಲಿ ವಾಹಿನಿಯಾಗಲಿ ಈ ಬಗ್ಗೆ ಅಧಿಕೃತ ಮಾಹಿತಿ ನೀಡಿಲ್ಲ. ಬಿಗ್ ಬಾಸ್ 11ನೇ ಸೀಸನ್ ವಾರದಿಂದ ವಾರಕ್ಕೆ ಕೌತುಕತೆಯನ್ನ ಮೂಡಿಸ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಮಧ್ಯೆ ಟಾಸ್ಕ್, ರಿಸ್ಕ್, ಫೈಟ್, ಎಂಟರ್ಟೈನ್ಮೆಂಟ್ ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಇನ್ನು ವಾರ ಪೂರ್ತಿ ನಡೆಯುವ ಕಾರ್ಯಕ್ರಮ ಒಂದು ಕಡೆ ಆದರೆ ಸುದೀಪ್ ನಡೆಸಿಕೊಡುವಂತಹ ವೀಕೆಂಡ್ ಶೋ ಮತ್ತೊಂದು ಕಡೆ ಪ್ರೇಕ್ಷಕರ ಗಮನ ಸೆಳೀತಾ ಇದೆ. ಕೆಲವೊಂದು ಬಾರಿ ಎಪಿಸೋಡ್ ನೋಡೋದನ್ನ ಮರೆತರೂ ಸುದೀಪ್ ಬರುವ 2 ದಿನಗಳನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳುವುದಿಲ್ಲ ಜನ. ವೀಕೆಂಡ್ನಲ್ಲಿ ಕಿಚ್ಚನ ಪಂಚಾಯಿತಿ ಏನಾಗುತ್ತೆ, ಕಿಚ್ಚ ಯಾರನ್ನ ಯಾರನ್ನ ಹೊಗಳ್ತಾರೆ ಅನ್ನೋದನ್ನೇ ಎದುರು ನೋಡ್ತಿರುವಂತಹ ಕರುನಾಡು. ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮವನ್ನ 2 ವಾರಗಳ ಕಾಲ ಎಕ್ಸ್ಟೆಂಡ್ ಮಾಡುವ ಪ್ಲಾನ್ಗಳು ಕೂಡ ನಡೀತಾ ಇದೆ ಅನ್ನುವಂತಹ ಗುಮಾನಿ ಕೂಡ ಇದ್ದಿದೆ. ಹಾಗಾದ್ರೆ ಇದು ನಿಜ ಆಗುತ್ತಾ ಅಥವಾ ಏನು ಎಂಬುದನ್ನ ಇನ್ನೂ ಯಾವುದೇ ರೀತಿಯಾದಂತಹ ಮಾಹಿತಿ ತಿಳಿದು ಬಂದಿಲ್ಲ. ಕಾದು ನೋಡಬೇಕು ಅಷ್ಟೇ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲ, ನಾನಂತೂ ರಿಸಲ್ಟ್ ಮಾಡಲ್ಲ. ಬಿಗ್ ಬಾಸ್